ನಮಸ್ಕಾರಗಳು ಕರ್ನಾಟಕದ ಎಲ್ಲ ಗೃಹಲಕ್ಷ್ಮಿಯರಿಗೆ ಹಾಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಅಚ್ಚರಿಯ ಮತ್ತು ಅತ್ಯಂತ ದೊಡ್ಡ ಅಪ್ಡೇಟ್ ಬಂದಿದೆ. ಸಾಮಾನ್ಯವಾಗಿ ಬ್ಯಾಂಕ್ ರಜೆ ಇರುವ ದಿನಗಳಲ್ಲಿ ಸರ್ಕಾರಿ ಹಣ ಬಿಡುಗಡೆಯಾಗುವುದು ಅಪರೂಪ. ಆದರೆ ಈಗ ಸಿಕ್ಕಿರುವ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಬಾಕಿ ಇರುವ ಕಂತುಗಳನ್ನು ಶೀಘ್ರವಾಗಿ ಪಾವತಿಸಲು ಸರ್ಕಾರ ನಿರ್ಧರಿಸಿದ್ದು, ನಾಳೆ ಭಾನುವಾರ ಕೂಡ 29 ಜಿಲ್ಲೆಗಳಿಗೆ 4,000 ಹಣ ಬಿಡುಗಡೆಯಾಗಲಿದೆ. ಇದು ಹೇಗೆ ಸಾಧ್ಯ ಮತ್ತು ಆ 29 ಜಿಲ್ಲೆಗಳು ಯಾವುವು? ಇವತ್ತಿನ ಈ 5 ನಿಮಿಷದ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ತಾಂತ್ರಿಕವಾಗಿ DBT ಪ್ರಕ್ರಿಯೆಯು ಆಟೋಮೇಟೆಡ್ ಆಗಿರುವುದರಿಂದ ಸರ್ಕಾರವು ಡೇಟಾವನ್ನು ಸರ್ವರ್ಗೆ ಅಪ್ಲೋಡ್ ಮಾಡಿದರೆ ಬ್ಯಾಂಕ್ ರಜೆ ಇದ್ದರೂ ಹಣ ವರ್ಗಾವಣೆ ಪ್ರಕ್ರಿಯೆಯು ನಡೆಯಬಹುದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಬಾಕಿ ಇರುವ 26 ಮತ್ತು 27ನೇ ಕಂತಿನ ಪಾವತಿಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ. ಸುಮಾರು 1.2 ಕೋಟಿ ಮಹಿಳೆಯರಿಗೆ ಪೆಂಡಿಂಗ್ ಇದ್ದ 2,000 ಪ್ಲಸ್ 2,000 ಒಟ್ಟು 4,000 ಹಣವನ್ನು ಹಂತ ಹಂತವಾಗಿ ಜಮೆ ಮಾಡುತ್ತಿದ್ದಾರೆ. ನಾಳೆ ಭಾನುವಾರವೂ ಕೂಡ ಹೆಚ್ಚಿನ ಜಿಲ್ಲೆಗಳಿಗೆ ಈ ಹಣ ತಲುಪುವ ನಿರೀಕ್ಷೆ ಇದೆ. ಈಗ ನಾಳೆ ಹಣ ಜಮೆಯಾಗಲಿರುವ ಆ 29 ಜಿಲ್ಲೆಗಳು ಹೆಸರನ್ನು ನೋಡಿ. ಮೊದಲನೆಯದಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಬೆಳಗಾವಿ, ಕಲಬುರಗಿ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಹಾಸನ, ಮಂಡ್ಯ, ಧಾರವಾಡ, ವಿಜಯಪುರ, ಬಳ್ಳಾರಿ, ಬಾಗಲಕೋಟೆ, ಚಿತ್ರದುರ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು, ದಾವಣಗೆರೆ, ಕೋಲಾರ, ರಾಯಚೂರು, ಗದಗ, ಹಾವೇರಿ, ಚಾಮರಾಜನಗರ, ಬೀದರ್, ಕೊಪ್ಪಳ, ಯಾದಗಿರಿ, ಕೊಡಗು ಮತ್ತು ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಫಲಾನುಭವಿಗಳ ಪಟ್ಟಿ ರೆಡಿಯಾಗಿದ್ದು, ಸರ್ವರ್ ಮೂಲಕ ಪಾವತಿ ಪ್ರಕ್ರಿಯೆ ಈಗಾಗಲೇ ಚಾಲನೆಯಲ್ಲಿದೆ. ಸೊ ಸ್ನೇಹಿತರೆ, ನಾಳೆ ಭಾನುವಾರ ನಿಮ್ಮ ಖಾತೆಗೆ ಹಣ ಬಂದ ತಕ್ಷಣ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದ ಎಲ್ಲ ಮಹಿಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿದಿನ ಗೃಹಲಕ್ಷ್ಮಿಯ ಅಪ್ಡೇಟ್ ಪಡೆಯಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.